ನಮಸ್ಕಾರ ಸ್ನೇಹಿತರೆ. ಭಾರತೀಯ ಸಂಗೀತ ಲೋಕದಲ್ಲಿ ಕೆಲವು ಧ್ವನಿಗಳು ಕಾಲವನ್ನು ಮೀರಿ ಶಾಶ್ವತವಾಗಿ ಉಳಿಯುತ್ತವೆ. ಅಂತಹ ಅಪರೂಪದ ಧ್ವನಿಗಳಲ್ಲಿ ಮೊದಲ ಸಾಲಿನಲ್ಲಿ ನಿಲ್ಲುವ ಹೆಸರು ಎಸ್ ಜಾನಕಿ. ದಕ್ಷಿಣ ಭಾರತದ ನೈಟಿಂಗೇಲ್ ಎಂದು ಕೋಟ್ಯಾಂತರ ಅಭಿಮಾನಿಗಳಿಂದ ಪ್ರೀತಿಸಲ್ಪಟ್ಟ ಈ ಮಹಾನ್ ಗಾಯಕಿಯ ಧ್ವನಿ ಇಂದಿಗೂ ಲಕ್ಷಾಂತರ ಹೃದಯಗಳಲ್ಲಿ ಮೊಳಗುತ್ತಿದೆ. 1938ರ ಏಪ್ರಿಲ್ 23ರಂದು ಆಂಧ್ರಪ್ರದೇಶದಲ್ಲಿ ಜನಿಸಿದ ಎಸ್ ಜಾನಕಿ ಅವರು ಬಾಲ್ಯದಿಂದಲೇ ಸಂಗೀತದ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ದರು. ಅವರ ಪ್ರತಿಭೆಯನ್ನು ಗುರುತಿಸಿದ ಗುರುಗಳು ಮತ್ತು ಸಂಗೀತ ನಿರ್ದೇಶಕರು ಅವರಿಗೆ ಚಿತ್ರರಂಗದಲ್ಲಿ ಅವಕಾಶ ನೀಡಿದರು. ಆ ಒಂದು ಅವಕಾಶವೇ ಮುಂದೆ ಭಾರತೀಯ ಸಂಗೀತದ ಇತಿಹಾಸವನ್ನು ಬದಲಿಸಿತು. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಒಡಿಯಾ, ತುಳು ಸೇರಿದಂತೆ ಹಲವು ಭಾರತೀಯ ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನು ಹಾಡಿರುವ ಎಸ್ ಜಾನಕಿ ಅವರು ಪ್ರತಿಯೊಂದು ಭಾಷೆಯ ಉಚ್ಚಾರಣೆಯನ್ನು ಅತ್ಯಂತ ನಿಖರವಾಗಿ ಕಲಿತು ಹಾಡುತ್ತಿದ್ದರು. ಅದಕ್ಕಾಗಿಯೇ ಅವರು ಯಾವ ಭಾಷೆಯಲ್ಲಿ ಹಾಡಿದರೂ ಆ ಭಾಷೆಯವರೇ ಹಾಡಿದಂತೆ ಕೇಳಿಸುತ್ತಿತ್ತು. ಇದೇ ಅವರ ಗಾಯನದ ದೊಡ್ಡ ವಿಶೇಷತೆ. ಕನ್ನಡಿಗರಿಗೆ ಎಸ್ ಜಾನಕಿ ಎಂದರೆ ಕೇವಲ ಒಬ್ಬ ಗಾಯಕಿಯಲ್ಲ, ನಮ್ಮ ಮನೆಯಲ್ಲೂ ಕೇಳಿಬರುವ ಮಧುರ ಧ್ವನಿ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಗ್, ಅನಂತ್ನಾಗ್ ಸೇರಿದಂತೆ ಅನೇಕ ನಟರ ಸಿನಿಮಾಗಳಲ್ಲಿ ಅವರ ಗಾಯನ ಹೊಸ ಜೀವ ತುಂಬಿದೆ. ಪ್ರೇಮಗೀತೆ, ಭಕ್ತಿಗೀತೆ, ಜಾನಪದ, ಲಾಲಿ ಹಾಡು, ದುಃಖಭರಿತ ಗೀತೆ, ಯಾವ ಶೈಲಿಯ ಹಾಡಾದರೂ ಅದಕ್ಕೆ ಬೇಕಾದ ಭಾವವನ್ನು ಅವರು ಅದ್ಭುತವಾಗಿ ವ್ಯಕ್ತಪಡಿಸುತ್ತಿದ್ದರು. ಅವರ ಸಾಧನೆಗೆ ಸಾಕ್ಷಿಯಾಗಿ 4 ಬಾರಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸೇರಿದಂತೆ ಅನೇಕ ರಾಜ್ಯ ಪ್ರಶಸ್ತಿಗಳು ಮತ್ತು ಗೌರವಗಳು ದೊರೆತಿವೆ. ಭಾರತೀಯ ಸಂಗೀತ ಕ್ಷೇತ್ರಕ್ಕೆ ನೀಡಿದ ಅಪಾರ ಕೊಡುಗೆಯ ಕಾರಣದಿಂದ ಅವರು ಸದಾ ಸಂಗೀತಾಭಿಮಾನಿಗಳ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಪಡೆದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಎಸ್ ಜಾನಕಿಯವರ ಆರೋಗ್ಯ ಮತ್ತು ವೈಯಕ್ತಿಕ ಜೀವನದ ಬಗ್ಗೆ ಹಲವು ಸುದ್ದಿಗಳು ಹರಿದಾಡುತ್ತಿದೆ. ಆದರೆ ಯಾವುದೇ ಮಾಹಿತಿಯನ್ನು ಹಂಚಿಕೊಳ್ಳುವ ಮೊದಲು ಅಧಿಕೃತ ಮೂಲಗಳಿಂದ ದೃಢೀಕರಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ವದಂತಿಗಳಿಗೆ ಸತ್ಯಕ್ಕೆ ಹೆಚ್ಚು ಮಹತ್ವ ನೀಡೋಣ. ಎಸ್ ಜಾನಕಿಯವರ ಹಾಡುಗಳನ್ನು ಕೇಳಿದಾಗ ನಮಗೆ ನೆನಪಾಗುವುದು ಕೇವಲ ಒಂದು ಧ್ವನಿಯಲ್ಲ, ಒಂದು ಯುಗ. ಅವರ ಗಾಯನದಲ್ಲಿ ಪ್ರೀತಿ ಇದೆ, ಮಮತೆ ಇದೆ, ಭಕ್ತಿ ಇದೆ, ನೋವು ಇದೆ, ಜೀವನದ ಎಲ್ಲ ಭಾವನೆಗಳೂ ಇವೆ. ಅದಕ್ಕಾಗಿಯೇ ಅವರ ಹಾಡುಗಳು ದಶಕಗಳು ಕಳೆದರೂ ಇಂದಿಗೂ ಹೊಸತನವನ್ನು ಕಳೆದುಕೊಂಡಿಲ್ಲ. ಭಾರತೀಯ ಸಂಗೀತ ಇತಿಹಾಸದಲ್ಲಿ ಎಸ್ ಜಾನಕಿಯವರ ಹೆಸರು ಸದಾ ಚಿನ್ನದ ಅಕ್ಷರಗಳಲ್ಲಿ ಉಳಿಯುತ್ತದೆ. ಅವರ ಧ್ವನಿ ಎಂದಿಗೂ ಮೌನವಾಗುವುದಿಲ್ಲ. ಅವರು ಹಾಡಿದ ಪ್ರತಿಯೊಂದು ಗೀತೆ ಸಂಗೀತ ಪ್ರಿಯರ ಹೃದಯದಲ್ಲಿ ಶಾಶ್ವತವಾಗಿ ಮೊಳಗುತ್ತಲೇ ಇರುತ್ತದೆ. ಈ ಮಹಾನ್ ಗಾನಕೋಗಿಲೆಗೆ ನಮ್ಮ ಹೃತ್ಪೂರ್ವಕ ನಮನಗಳು. ಗಾನಕೋಗಿಲೆ ಎಂದೇ ಖ್ಯಾತಿ ಪಡೆದಿದ್ದ ಹಿರಿಯ ಹಿನ್ನೆಲೆ ಗಾಯಕಿ ಎಸ್ ಜಾನಕಿಯವರು ಜುಲೈ 11ರಂದು ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ಕಳೆದ ಕೆಲವು ದಿನಗಳಿಂದ ವಯೋಸಹಜ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ಅವರನ್ನು ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗಿದ್ದೇ ಇಂದು ಅವರು ಕೊನೆಯುಸಿರೆಳೆದಿದ್ದಾರೆ ಎಂದು ವರದಿಯಾಗಿದೆ. ಅವರ ನಿಧನದಿಂದ ದಕ್ಷಿಣ ಭಾರತೀಯ ಚಿತ್ರರಂಗ ಹಾಗೂ ಸಂಗೀತ ಲೋಕಕ್ಕೆ ಅಪಾರ ನಷ್ಟ ಉಂಟಾಗಿದ್ದು, ಭಾರತೀಯ ಸಂಗೀತದ ಒಂದು ಸುವರ್ಣಯುಗ ಅಂತ್ಯಗೊಂಡಿದೆ. ಆಂಧ್ರಪ್ರದೇಶದಲ್ಲಿ ಜನಿಸಿದರೂ ಜಾನಕಮ್ಮ ಅವರಿಗೆ ಕರ್ನಾಟಕ ಮತ್ತು ಕನ್ನಡ ಭಾಷೆಯ ಮೇಲೆ ಅಪಾರ ಪ್ರೀತಿ ಇತ್ತು. ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಪಿ.ಬಿ. ಶ್ರೀನಿವಾಸ್, ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಸೇರಿದಂತೆ ಅನೇಕ ದಿಗ್ಗಜ ಗಾಯಕರೊಂದಿಗೆ ಅವರು ಹಾಡಿದ ಪ್ರೇಮಗೀತೆಗಳು, ಭಕ್ತಿಗೀತೆಗಳು, ಭಾವಗೀತೆಗಳು ಇಂದಿಗೂ ಪ್ರತಿಯೊಬ್ಬ ಕನ್ನಡಿಗನ ಮನೆಯಲ್ಲಿ ಮೊಳಗುತ್ತಿವೆ. ಎಸ್ ಜಾನಕಿಯವರ ನಿಧನಕ್ಕೆ ಚಿತ್ರರಂಗದ ಗಣ್ಯರು, ರಾಜಕಾರಣಿಗಳು, ಸಂಗೀತ ನಿರ್ದೇಶಕರು, ಗಾಯಕರು ಹಾಗೂ ಲಕ್ಷಾಂತರ ಅಭಿಮಾನಿಗಳು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಜಾನಕಮ್ಮ ಅವರು ದೈಹಿಕವಾಗಿ ನಮ್ಮನ್ನು ಅಗಲಿರಬಹುದು, ಆದರೆ ಅವರ ಸುಮಧುರ ಧ್ವನಿ ಎಂದಿಗೂ ಅಮರ. ಅವರು ಹಾಡಿ ಹೋಗಿರುವ ಸಾವಿರಾರು ಗೀತೆಗಳ ಮೂಲಕ ಅವರು ಸದಾ ನಮ್ಮ ಹೃದಯಗಳಲ್ಲಿ ಮತ್ತು ಸಂಗೀತ ಲೋಕದಲ್ಲಿ ಜೀವಂತವಾಗಿರುತ್ತಾರೆ. ಭಾರತೀಯ ಸಂಗೀತ ಲೋಕದ ಅಮೂಲ್ಯ ರತ್ನ, ದಕ್ಷಿಣ ಭಾರತದ ಗಾನಕೋಗಿಲೆ ಎಸ್ ಜಾನಕಿಯವರಿಗೆ ಭಾವಪೂರ್ಣ ನಮನಗಳು.